ಸಮಸ್ತ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರಗಳು. ವೀಕ್ಷಕರೇ, ಇಂದಿನ ಈ ಒಂದು ಸಂಚಿಕೆಯಲ್ಲಿ ಬಹಳಷ್ಟು ಉಪಯುಕ್ತಕರವಾದಂತಹ ಮಾಹಿತಿಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು ತಂತ್ರವನ್ನ ಬಳಸಿಕೊಂಡು ಯಾವ ರೀತಿಯಾಗಿ ಒಂದು ವಶೀಕರಣವನ್ನ ಮಾಡಬಹುದು, ಈ ಒಂದು ತಂತ್ರದ ಸಹಾಯದಿಂದ ಯಾವ ರೀತಿ ಒಂದು ಶಕ್ತಿಶಾಲಿಯಾದಂತಹ ವಶೀಕರಣವನ್ನ ಮಾಡಬಹುದು ಅಂತ ಹೇಳಿ ಇಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಹಾಗೇನೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ನಿಮ್ಮನ್ನ ಕಾಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ ವೀಕ್ಷಕರೇ, ಕರೆ ಮಾಡಿ ಶೀಘ್ರದಲ್ಲೇ ಒಂದು ಶತಸಿದ್ಧ ಶಾಶ್ವತ ಪರಿಹಾರವನ್ನ ಮಾಡಿಕೊಡಲಾಗ್ತದೆ. ಮೊದಲನೇದಾಗಿ ಈ ಒಂದು ವಶೀಕರಣವನ್ನ ಮಾಡ್ಕೊಳ್ಳೋದಕ್ಕೆ 2 ಉಂಗುರಗಳು ಬೇಕಾಗ್ತದೆ ವೀಕ್ಷಕರೇ. ಈ 2 ಶಕ್ತಿಶಾಲಿಯಾಗಿ ಮಂತ್ರಿಸಿರ್ತಕ್ಕಂತಹ ಉಂಗುರಗಳ ಸಹಾಯದಿಂದ ಈ ಒಂದು ವಶೀಕರಣವನ್ನ ಮಾಡ್ಕೋಬಹುದು. ಆಯ್ತಲ್ಲ, ಈ ಒಂದು ಉಂಗುರ ನಿಮ್ಗೆ ಎಲ್ಲಿ ಸಿಗುತ್ತೆ, ಯಾವ ರೀತಿ ಒಂದು ವಶೀಕರಣ ಮಾಡೋದು ಅಂತ ಹೇಳಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಿಮ್ಗೆ ಇಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ. ನಿಮ್ಮ ಜೀವನದಲ್ಲಿ ಹಾಗೇನೆ ಈ ಒಂದು ನಿಮ್ಮ ಪ್ರೀತಿಯನ್ನ ನೀವು ಕಳೆದುಕೊಂಡಿದ್ರೆ ಆ ಪ್ರೀತಿಯನ್ನ ಮರಳಿ ಪಡೆಯೋದಕ್ಕೆ ಮಾತ್ರ ಈ ಒಂದು ವಶೀಕರಣ ಉಂಗುರವನ್ನ ಬಳಸ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಪ್ರಾರಂಭಿಸೋಣ. ಆಯ್ತಲ್ಲ, ಮೊದಲಿಗೆ ನೀವೇನ್ ಮಾಡ್ಬೇಕಂದ್ರೆ ಒಂದು ವೀಳ್ಯದ ಎಲೆಯನ್ನು ತಗೊಳ್ಬೇಕಾಗ್ತದೆ ವೀಕ್ಷಕರೇ. ವೀಳ್ಯದ ಎಲೆಯನ್ನು ತೆಗೆದುಕೊಂಡು ಅದರ ಮೇಲೆ ಶ್ರೀ ಅಂತ ಬರ್ಕೋಬೇಕಾಗುತ್ತೆ. ಕನ್ನಡದಲ್ಲಿ ಶ್ರೀ ಅಂತ ಬರ್ಕೊಳ್ಳಿ. ಆಯ್ತಲ್ಲ, ಈ ರೀತಿಯಾಗಿ ಶ್ರೀ ಅಂತ ಬರೆದ ನಂತರದಲ್ಲಿ ಏನ್ ಮಾಡ್ಬೇಕಪ್ಪ ಅಂತ ನೋಡೋದಾದ್ರೆ, ಪುರುಷನಿಗೆ ಹಳದಿಯ ಅಥವಾ ಒಂದು ಕಪ್ಪು ಉಂಗುರ, ಒಂದು ಹಳದಿ ಅಥವಾ ಒಂದು ಕಪ್ಪು ಉಂಗುರವನ್ನ ನಾವು ಕಳಿಸ್ಕೊಡ್ತೇವೆ ವೀಕ್ಷಕರೇ. ಸ್ತ್ರೀಯನ್ನ ವಶೀಕರಣ ಮಾಡ್ಕೋಬೇಕಾದ್ರೆ ಒಂದು ಕೆಂಪು ಉಂಗುರವನ್ನ ನಾವು ನಿಮಗೆ ಕಳಿಸ್ಕೊಡ್ತೇವೆ. ಇದರ ಸಹಾಯದಿಂದ ಖಂಡಿತವಾಗ್ಲೂ ಒಂದು ವಶೀಕರಣವನ್ನ ಮಾಡ್ಕೋಬಹುದು. ಹಾಗೆ ಇದನ್ನ ಯಾವುದೇ ರೀತಿಯಾದಂತಹ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ. ಈ ಒಂದು ಉಂಗುರಗಳನ್ನ ನಾವು ಖಂಡಿತವಾಗ್ಲೂ ಕೂಡ ಒಂದು ಪೂಜೆಯನ್ನ ಮಾಡಿ ಮಹಾಕಾಳಿಯನ್ನ ಆರಾಧಿಸಿಕೊಂಡು ಆ ತಾಯಿಯ ಆಶೀರ್ವಾದವನ್ನ ಪಡೆದುಕೊಂಡು ಈ ಒಂದು ವಶೀಕರಣ ಉಂಗುರವನ್ನ ತಯಾರಿಸಿರ್ತೇವೆ. ಆಯ್ತಲ್ಲ, ಇದನ್ನ ನೀವು ಸ್ತ್ರೀಯನ್ನ ವಶೀಕರಣ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇದನ್ನ ಈ ಒಂದು ಉಂಗುರದ ಬೆರಳಿಗೆ ಧರಿಸಿಕೊಂಡು ಈ ರೀತಿಯಾಗಿ ಒಂದು ಪೂಜೆಯನ್ನ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ನಿಮ್ಗೆ ಆ ಸ್ತ್ರೀ ಸಿಗ್ತಾಳೆ ವೀಕ್ಷಕರೇ. ಅಥವಾ ನೀವು ಪುರುಷನನ್ನ ಪ್ರಾಪ್ತಿ ಮಾಡಬೇಕು ಅಂತ ಹೇಳಿ ಆಯ್ತು ಅಂದ್ರೆ ಈ ಬೆರಳಿಗೆ ಈ ಒಂದು ಉಂಗುರವನ್ನ ಧರಿಸಿಕೊಂಡು ಒಂದು ಪೂಜೆಯನ್ನ ಮಾಡ್ತು ಅಂದ್ರೆ ಖಂಡಿತವಾಗ್ಲೂ ಕೂಡ ಆ ಪುರುಷ ನಿಮ್ಗೆ ಸಿಗ್ತಾನೆ. ಆಯ್ತಲ್ಲ, ಈ ರೀತಿಯಾಗಿ ಒಂದು ಪೂಜೆಯನ್ನ ಮಾಡ್ತಕ್ಕಂಥದ್ದು. ಯಾವ ರೀತಿ ಒಂದು ಸ್ತ್ರೀ ವಶೀಕರಣ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಗೆ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಯಾವ ರೀತಿ ಒಂದು ಪುರುಷನನ್ನ ವಶೀಕರಣ ಉಂಗುರದ ಸಹಾಯದಿಂದ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ವೀಕ್ಷಕರೇ. ಮೊದಲನೇದಾಗಿ ಒಂದು ವಿಡಿಯೋದಲ್ಲಿ ತೆಗೆದುಕೊಂಡು ಅದರ ಮೇಲೆ ಶ್ರೀ ಅಂತ ಬರೆದುಕೊಳ್ಳಿ. ಹಾಗೇನೆ ನೀವು ಈ ಧರಿಸಿರ್ತಕ್ಕಂಥ ಒಂದು ಸ್ತ್ರೀಯನ್ನ ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಾರಲ್ಲ, ಆ ಉಂಗುರವನ್ನ ಇದರ ಮೇಲೆ ಈ ರೀತಿಯಾಗಿ ಇಟ್ಟುಕೊಂಡು ಇದಕ್ಕೆ ಒಂದು ಪೂಜೆಯನ್ನ ಮಾಡಬೇಕು ವೀಕ್ಷಕರೇ. ಒಂದು ಪೂಜೆಯನ್ನ ಮಾಡಬೇಕು. ಅರಿಶಿನ ಕುಂಕುಮವನ್ನ ಸಮರ್ಪಣೆಯನ್ನ ಮಾಡಿಕೊಂಡು ಒಂದು ಲವಂಗವನ್ನ ಕೂಡ ಅದರ ಮೇಲೆ ಇಟ್ಟುಕೊಂಡು ಓಂ ಕಾಮದೇವಾಯ ನಮಃ ಅಂತ ಹೇಳಿ 31 ಬಾರಿ ಜಪವನ್ನ ಮಾಡ್ತಕ್ಕಂಥದ್ದು. ಒಂದು 31 ಬಾರಿ ಒಂದು ಜಪವನ್ನ ಮಾಡ್ತಕ್ಕಂಥದ್ದು ಕೆಲಸ ನೀವು ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಈ ವಶೀಕರಣ ಅನ್ನೋದು ಸಾಧ್ಯ ಆಗ್ತದೆ. ಆಯ್ತಲ್ಲ, ಈ ಒಂದು ವಶೀಕರಣ ಮಾಡೋದಕ್ಕೂ ಮುಂಚೆ ನೀವು ವಶೀಕರಣ ಮಾಡುವವರ ಹೆಸರು ಅದು ತುಂಬಾ ಬಹುಮುಖ್ಯವಾದಂತಹ ಒಂದು ವಿಚಾರ. ಈ ಒಂದು ವಶೀಕರಣದಲ್ಲಿ ಈ ಒಂದು ಲವಂಗವನ್ನ ನಿಮ್ಮ ನಾಲಿಗೆಯ ಮೇಲೆ ಇಟ್ಟುಕೊಂಡು, ಈ ಒಂದು ಲವಂಗವನ್ನ ನಾವು ಅಡುಗೆಯಲ್ಲಿ ಬಳಸುವಂತಹ ಸಾಮಾನ್ಯ ಲವಂಗ ಇದು, ಇದನ್ನ ನಾಲಿಗೆಯ ಮೇಲೆ ಇಟ್ಟುಕೊಂಡು ಜಪವನ್ನ ಮಾಡಿ ಅವರ ಹೆಸರನ್ನ ಧ್ಯಾನಿಸಿ 101 ಬಾರಿ ಒಂದು ಹೆಸರನ್ನ ನೀವು ಇದನ್ನ ನಾಲಿಗೆ ಮೇಲೆ ಇಟ್ಟುಕೊಂಡು ಜಪವನ್ನ ಮಾಡ್ಕೊಳ್ಳಿ. ಹಾಗೇನೆ ಈ ಉಂಗುರವನ್ನ ನೀವು ಧರಿಸ್ತಕ್ಕಂಥದ್ದು ಯಾವ ಬೆರಳಿಗೆ, ಈ ಬೆರಳಿಗೆ, ಉಂಗುರದ ಬೆರಳಿಗೆ ಈ ಒಂದು ಉಂಗುರವನ್ನ ಧರಿಸಿ ಹಾಗೇನೆ ಕೇವಲ ಕ್ಷಣಾರ್ಧದಲ್ಲಿ ನೀವು ಈ ಒಂದು ಉಂಗುರವನ್ನ ಧರಿಸಿ ಅರ್ಧ ದಿನದ ಒಳಗೆ ಖಂಡಿತವಾಗ್ಲೂ ಕೂಡ ಅವರು ಬಂದು ನಿಮ್ಗೆ ವಶ ಆಗ್ತಾರೆ ವೀಕ್ಷಕರೇ. ನೀವು ಹೇಳಿದ ರೀತಿ ಕೇಳ್ತಾರೆ. ಆಯ್ತಲ್ಲ, ಈ ರೀತಿಯಾಗಿ ನಾವು ಮಾಡಿಕೊಡ್ತೇವೆ. ನಿಮ್ಗೊಂದು ವಶೀಕರಣ ಮಾಡೋದಕ್ಕೆ ಗೊತ್ತಾಗ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಮ್ಗೆ ಕರೆ ಮಾಡಿ. ಶೀಘ್ರದಲ್ಲೇ ಒಂದು ಶತಸಿದ್ಧ ಶಾಶ್ವತ ಪರಿಹಾರವನ್ನ ನಿಮ್ಗೆ ಸೂಚಿಸಲಾಗ್ತದೆ. ಆಯ್ತಲ್ಲ, ಇನ್ನಷ್ಟು ಮಾಹಿತಿ ನಿಮ್ಗೆ ಬೇಕಂದ್ರೆ ನಮ್ಗೆ ಒಂದು ಕರೆ ಮಾಡಿ. ನಾವು ನಿಮ್ಗೆ ಯಾವ ರೀತಿ ಒಂದು ವಶೀಕರಣ ಮಾಡೋದು ಸಂಪೂರ್ಣವಾದಂತಹ ಮಾಹಿತಿಗಳನ್ನ ತಿಳಿಸಿಕೊಡ್ತೇವೆ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆ ನಿಮ್ಮನ್ನ ಕಾಡ್ತಾ ಇದ್ರೆ ನಮ್ಮ ನಂಬರ್ಗೆ ಕರೆ ಮಾಡಿ ಒಂದು ಶತಸಿದ್ಧ ಶಾಶ್ವತ ಪರಿಹಾರ ನಿಮ್ಗೆ ಮಾಡಿಕೊಡ್ತೇವೆ ವೀಕ್ಷಕರೇ. ಎಲ್ರಿಗೂ ಒಳ್ಳೆಯದಾಗ್ಲಿ, ಎಲ್ರಿಗೂ ಶುಭವಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ ವೀಕ್ಷಕರೇ.